ಮೋಸ್ಟ್ ವೇಟೆಡ್ ಆ್ಯಂಡ್ ರಿಕ್ವೆಸ್ಟೆಡ್ ನನ್ನ ರಿಸಲ್ಟ್ ಬಂದು ರಿಜಿಸ್ಟರ್ ನಂಬರೇ ಮರ್ತೋಗಿದ್ದೀನಿ. ಅಟ್ಲೀಸ್ಟ್ 85 to 90 ಬರಲಿ ಅಂತ ಅನ್ಕೊಂಡಿದ್ದೆ. ಬಟ್ ಸ್ವಲ್ಪ ಬೇಜಾರಾಯಿತು. ಹತ್ತಿದ್ದೀನಿ ಕೂಡ. ಟ್ರಿಪ್ಪದ ಫೋಟೋಸ್ ಎಲ್ಲ ಹೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು. 2-3 ಸಬ್ಜೆಕ್ಟ್ ಫೇಲ್. ರಿಲೇಟಿವ್ಸ್ ಫೇಸ್ ನೋಡಿ ಇನ್ಸ್ಪಿರೇಷನ್ ಆದಾಗ ಅದೇ ಬರುತ್ತೆ. Hi guys, welcome back to my channel Priyanka World. So guys, ಇವತ್ತಿನ ವಿಡಿಯೋ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬಾ ಜನ ತುಂಬಾ ರೀತಿಯಾದ ಕ್ವಶನ್ಸ್ ಕೇಳ್ತಾ ಇದ್ರಿ. ಅದರಲ್ಲಿ ನನ್ನ 10th ರಿಸಲ್ಟ್, ನನ್ನ ಮಾರ್ಕ್ಸ್ ಎಷ್ಟು, ಪರ್ಸೆಂಟೇಜ್ ಎಷ್ಟು, ನನ್ನ ಫ್ಯಾಮಿಲಿ ರಿಯಾಕ್ಷನ್ ಹೆಂಗಿತ್ತು, ಈ ಕ್ವಶನ್ಸ್ ತುಂಬಾ ರಿಪೀಟೆಡ್ ಆಗಿ ಕೇಳ್ತಾ ಇದ್ರಿ. ಈ ಎಲ್ಲ ಕ್ವಶನ್ಸ್ಗೂ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಇತ್ತು, ಟೆಸ್ಟ್ ಇತ್ತು. ಆ್ಯಂಡ್ ಆಲ್ಸೋ ಇದಕ್ಕಿಂತ ಮುಂಚೆ ನಾನು Q&A ವಿಡಿಯೋ ಮಾಡಿದೆ. ನನಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ. ಫುಲ್ ಎಡಿಟ್ ಎಲ್ಲ ಮಾಡಿ ಮುಗಿಸಿದೆ, ಅದು ನನಗೆ ಅಷ್ಟೊಂದು ಇಷ್ಟ ಆಗಿತ್ತಿಲ್ಲ. ಸೊ ಹಂಗಾಗಿ ಈಗ ಮತ್ತೆ ವಾಪಸ್ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಸೊ ಇವತ್ತಿನ ವಿಡಿಯೋ ಬಂದು Q&A. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಕ್ವಶನ್ ಬಂದು ವೇ ಡು ಯು ಲೀವ್ ಅಂತ ಕೇಳಿದ್ದೀರಾ. ನಾನು ಬಂದು ಬೈಲ್ಕುಪ್ಪದಲ್ಲಿರೋದು, ಮೈಸೂರು ಡಿಸ್ಟ್ರಿಕ್ಟ್, ಕೂರಿಗೆ ಸ್ವಲ್ಪ ಹತ್ರ. ನೆಕ್ಸ್ಟ್ ಕ್ವಶನ್, ಹ್ಯಾವ್ ಯು ಎವರ್ ಗಾಟ್ ಮನಿ ಫ್ರಮ್ ಯೂಟ್ಯೂಬ್? ಆ್ಯಂಡ್ ಮತ್ತೆ ಇನ್ನೊಂದು, ನಿಮಗೆ ಸ್ಯಾಲ್ರಿ ಬಂದಿದ್ಯಾ ಅಂತ ಕೇಳಿದ್ದೀರಾ. ಇಲ್ಲ, ಸ್ಯಾಲ್ರಿ ಬರೋಕ್ಕೆ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು. ಮತ್ತು ವಾಚ್ ಟೈಮ್ ಕೂಡ 4000 ಅನಿಸುತ್ತೆ ಕಂಪ್ಲೀಟ್ ಆಗಬೇಕು. ನಂದು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ, ಬಟ್ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಸೊ ಇದುವರೆಗೂ ನನಗೆ ಸ್ಯಾಲ್ರಿ ಬಂದಿಲ್ಲ. ಇನ್ಸ್ಟಾಗ್ರಾಮ್ ID ಬಂದು ಪ್ರೈವೇಟ್, ಪಬ್ಲಿಕ್ ಅಲ್ಲ. ತುಂಬ ಜನ ನನ್ನ ಟ್ರಿಪ್ ವ್ಲಾಗಲ್ಲಿ ನಂದು ಟ್ರಿಪ್ ಫೀಸ್ ಎಷ್ಟು ಅಂತ ಕೇಳ್ತಾ ಇದ್ರಿ. ಸೊ ನಾವು 10th ಟ್ರಿಪ್ ಹೋಗಿದ್ದು ಫೀಸ್ ಬಂದು 7800 ಸಮಥಿಂಗ್, 800 600 ಗೊತ್ತಿರೋ ಕರೆಕ್ಟಾಗಿ, ಬಟ್ 7800 ಅಂದ್ಕೊಳ್ತೀನಿ. 600 800 ಕರೆಕ್ಟಾಗಿ ಗೊತ್ತಿಲ್ಲ. ಆ್ಯಂಡ್ ಯುವರ್ ಏಜ್ ಅಕ್ಕ ಅಂತ ಹಾಕಿದ್ದೀರಾ. ನನ್ನ ಏಜ್ ಬಂದು 60 ಅಲ್ಲ 16. ಓಕೆ, ಶೌಟೌಟ್ ಹೇಳಿ ಇನ್ನು ಮುಂದೆ ಮಿನಿ ವ್ಲಾಗಲ್ಲಿ ಅಂತ ಫಸ್ಟ್ ಹೇಳ್ತಿದೆ. ಶೌಟೌಟ್ ಎಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ನೀವು ಕೇಳಿರೋ ಕ್ವಶನ್ಸ್ ಅಂದರೆ 10th ರಿಸಲ್ಟ್, ನನ್ನ ಫ್ಯಾಮಿಲಿ ರಿಯಾಕ್ಷನ್ ಅದನ್ನೆಲ್ಲ ಬಿಟ್ಟು ಬಾಕಿ ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದ್ದೀನಿ. ಆ ಕ್ವಶನ್ಸ್ಗೆ ಇವಾಗ ಆನ್ಸರ್ ಮಾಡ್ತೀನಿ. ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು 2 ಸತಿ ನನ್ನ ಪರ್ಸೆಂಟೇಜ್ ಎಷ್ಟು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದೆ. ಪೋಲ್ ಕೂಡ ಹಾಕಿದೆ. ತುಂಬ ಜನ 85 to 90 ಮತ್ತು ನಾನು ಕಮ್ಮಿ ಹೇಳಿದೆ ಅಂದ್ಬಿಟ್ಟು 72 ಮತ್ತು 75 90% ಅಂತೆಲ್ಲ ಕಮೆಂಟ್ ಮಾಡಿದ್ದೆ. ಸೊ ಅದರಲ್ಲಿ ಆಲ್ಮೋಸ್ಟ್ ಕರೆಕ್ಟ್ ಇದೆ. ಕ್ವೆಶನ್ ಬಂದು, ಹೌ ಈಸ್ ಯೋರ್ 10th ಬೋರ್ಡ್ ಎಕ್ಸಾಮ್? ಸೊ ನನ್ನ 10th ಬೋರ್ಡ್ ಎಕ್ಸಾಮ್ ಹೆಂಗಿತ್ತು ಅಂದರೆ ಓಕೆ ಥರ ಆಯಿತು, ಬಟ್ ನಂಗೆ ಮ್ಯಾಥ್ಸ್ ತುಂಬ ಕಷ್ಟ ಆಯಿತು. ನಾನು 5 ಮಾರ್ಕ್ಸ್ ಕ್ವಶನ್ ಎರಡು 5 ಮಾರ್ಕ್ಸ್ ಕ್ವಶನ್ ಇತ್ತು. ಅದನ್ನ ಕಂಪ್ಲೀಟಾಗಿ ಕರೆಕ್ಟ್ ಆನ್ಸರಲ್ಲಿ ಮಾಡಿದ್ದೀನಿ. ನಾನು ಬಂದು ಚೆಕ್ ಮಾಡಿದೆ, ನಾನು ಏನು ಕಲ್ತಿದ್ದೆ ಅದು ಬಂದಿತ್ತು. ಬಟ್ 2 ಮಾರ್ಕ್ಸ್ ಕ್ವಶನ್, 3 ಮಾರ್ಕ್ಸ್ ಕ್ವಶನ್, 1 ಮಾರ್ಕ್ಸ್ ಕ್ವಶನ್ ಅಲ್ಲೆಲ್ಲ ಸ್ವಲ್ಪ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಮ್ಯಾಥ್ಸ್ ಸ್ವಲ್ಪ ನನಗೆ ಡಿಫಿಕಲ್ಟ್ ಆಗಿತ್ತು ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್. ಇವಾಗ ನನ್ನ ರಿಸಲ್ಟ್ ಹೇಳೋ ಟೈಮ್. The result is announced. Everyone saw the marks you got. Nobody noticed the tired eyes that stayed open when the world was asleep. But nobody saw the story written behind them, the anxious heart that raced with fear before every exam. They didn't see the silent tears that fell on your books, the nights you begged yourself not to give up, or the days you walked around with a smile hiding your breaking spirit, the laughter you lost, the meals you skipped, the dreams you kept aside, all for this one result. The whispers of, maybe I am not enough, or the weight of being compared again and again. But they also missed something else, the quiet courage you carried, the way you wiped your tears and tried once more, the way you picked up the pen again with trembling hands, the way you breathed through the storm and said, I will not stop. They didn't see that your real victory was not in the number printed on paper, but in the battles you fought inside yourself and won by refusing to surrender. ಮೋಸ್ಟ್ ವೇಟೆಡ್ ಆ್ಯಂಡ್ ರಿಕ್ವೆಸ್ಟೆಡ್ ನನ್ನ ರಿಸಲ್ಟ್ ಬಂದು 527. ನನಗೆ 85% ಬಂದಿದೆ. ಸಬ್ಜೆಕ್ಟಿಗೆ ಎಷ್ಟೆಷ್ಟು ಮಾರ್ಕ್ಸ್ ಬಂತು ಅಂತ ನಾನು ನಿಮಗೆ ಇಲ್ಲಿ ನಾನು ಹಾಕಿರ್ತೀನಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಮೈ ಕನ್ನಡ ಆ್ಯಂಡ್ ಹಿಂದಿ ಮಾರ್ಕ್ಸ್. ಸೊ ಹಿಂದಿಲಿ ನಾನು 99 ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಕನ್ನಡದಲ್ಲಿ 100 ಮೇಲೆ ದಾಟುತ್ತೆ ಅಂತಲೂ ಅಂದ್ಕೊಂಡಿದ್ದಿಲ್ಲ. ಬಿಕಾಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಇದು ಅಂತ ಹೇಳಿ ಕಟ್ಟಾಗುತ್ತೆ ಅಂದ್ಕೊಂಡಿದ್ದೆ.
ಬಟ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಡೇ ಹೆಂಗಿತ್ತು ಅಂತ ಹೇಳ್ತೀನಿ ಈಗ. ಸೊ ಬೆಳಿಗ್ಗೆ ಎದ್ದು ಅದು ಲಾಸ್ಟ್ ಡೇಯಿಂದ ಅಂದರೆ ಫುಲ್ ಭಯ ಎಲ್ಲ ಸ್ಟಾರ್ಟ್ ಆಗಿತ್ತು ನನಗೆ. ಫುಲ್ ಎದ್ರುಕೊಂಡಿದ್ದೆ ನಾನು, ಬಿಕಾಸ್ ಇದು ಫಸ್ಟ್ ಟೈಮ್ ನನಗೆ ಪಾಸ್ ಆಗ್ತೀನಿ ಅನ್ನೋ ಡೌಟ್ ಬಂದ್ಬಿಟ್ಟಿತ್ತು. ಅಷ್ಟೊಂದು ಭಯ, ಅಷ್ಟೊಂದು ಓವರ್ ಥಿಂಕ್ ಎಲ್ಲ ಮಾಡಿಬಿಟ್ಟಿದೆ. ಆ್ಯಂಡ್ ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಉಪ್ಪಿಟ್ಟು ತಿಂಡಿ ಎಲ್ಲ ಮಾಡಿದ್ರು. ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಆ್ಯಂಡ್ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಕೂತಿದ್ದೆ. ಆ್ಯಂಡ್ ರಿಸಲ್ಟ್ 10 o'clock 11:30 ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ರಿಸಲ್ಟ್ ಬಂತು. ಆವಾಗ ನಾನು ಅಲ್ಲೇ ಕೂತ್ಕೊಂಡು ಓಪನ್ ಮಾಡ್ತೀನಿ, 30ಗೆ ಓಪನ್ ಆಗ್ತಾಯಿದ್ದಿಲ್ಲ. ಇದೇನಾಯಿತು ಮತ್ತೆ ಅಂತ ಅಂದ್ಕೊಂಡೆ. ಆ್ಯಂಡ್ ಅಲ್ಲಿ ನನ್ನ ತಂಗಿಗೆ ಹೇಳಿದೆ ನಾನು ಹಾಲ್ ಟಿಕೆಟ್ ತಗೊಂಬ ಬೇಗ ಅಂತ, ಬಿಕಾಸ್ ನನ್ನ ಕೈ ಫುಲ್ ನಡುಕ್ತಾ ಇತ್ತು. ನನ್ನ ಹಾರ್ಟ್ ಬೀಟ್ ಅಂತೂ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಆ್ಯಂಡ್ ಫುಲ್ ಕೈಯೆಲ್ಲ ಶಿವರ್ ಆಗ್ತಾಯಿತ್ತು. ನನಗೆ ಎಷ್ಟು ನಂಬರ್ ಟೈಪ್ ಮಾಡೋಕ್ಕೂ ಆಗ್ತಿಲ್ಲ, ಅಷ್ಟೊಂದು ಹೆದರ್ಕೊಬಿಟ್ಟಿದೆ ಫುಲ್. ಆ್ಯಂಡ್ ನನ್ನ ತಂಗಿ ಹಾಲ್ ಟಿಕೆಟ್ ತಗೊಂಬರೋಕ್ಕೆ ಅಂತ ಹೇಳಿದೆ. ಹಾಲ್ ಟಿಕೆಟ್ ತಂದು ಅವಾಗ ನಂಬರ್ ಟೈಪ್ ಮಾಡಿದಾಗ ಅಲ್ಲಿ ಕೂತಿದ್ದೀನಿ. ನನ್ನ ಕಮ್ಮಿ ಮಾರ್ಕ್ಸ್ ಬಂದಿದ್ದು ನೋಡ್ತಿಲ್ಲ, ಮ್ಯಾಕ್ಸಲ್ಲಿ ಎಷ್ಟು ಕಮ್ಮಿ ಬರ್ತದೆ ನೋಡಿಲ್ಲ. ಹಿಂದಿಲ್ ನೋಡ್ಬಿಟ್ಟು ಬಂದು ಇಲ್ಲಿ ಜವಾಬ್ ಮಾಡ್ತಿದ್ದೀನಿ, ನಮ್ಮ 99 ಅಂತ. ಅದಾದಮೇಲೆ ಮಾರ್ಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಯಿತು 84 ಸಮಥಿಂಗ್ ಬಂದಿತ್ತು ಅಂತ. ಆವಾಗ ಕೂತ್ಕೊಂಡು ಅಳ್ತಿದ್ದೆ, ತುಂಬ ಬೇಜಾರಾಗಿತ್ತು. 85 ಆದರೂ ಬರಲಿ ಅಟ್ಲೀಸ್ಟ್ ಅಂತ ಬೇಡ್ಕೊಳ್ತಿದ್ದೆ. ಆ್ಯಂಡ್ 85 to 90 ಬರಲಿ ಅಂತ ಅಂದ್ಕೊಂಡಿದ್ದೆ. ಬಟ್ 84 ಬಂದ್ಬಿಡ್ತಲ್ಲ ಅಂತ ತುಂಬ ಬೇಜಾರಾಗಿದೆ. ಅದಾದಮೇಲೆ ಗೊತ್ತಾಯಿತು ಅದು 95ಗೆ ಈಕ್ವಲ್ ಅಂತ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. ಆ್ಯಂಡ್ ಆಲ್ಸೋ ನಾನಿಲ್ಲಿ ಚೆಕ್ ಮಾಡೋಕ್ಕಿಂತ ಮುಂಚೆನೇ ಆಂಟಿ, ಅಂಕಲ್ ಮತ್ತು ನನ್ನ ತಂಗಿದ್ದಿರು, ನಮ್ಮ ಅಪ್ಪ ಎಲ್ಲ ಕಂಪ್ಯೂಟರಲ್ಲಿ, ಅಂಕಲ್ ಕಂಪ್ಯೂಟರಲ್ಲಿ ಚೆಕ್ ಮಾಡಿ ಆಗಲೇ ಸ್ಟೇಟಸ್ಗೂ ಹಾಕ್ಬಿಟ್ಟಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಅಂತ. ಸ್ವಲ್ಪ ಬೇಜಾರಾಯಿತು, ಹತ್ತಿದ್ದೀನಿ ಕೂಡ ಅಂತ ಅಂದ್ಕೊಂಡಿದ್ದಿಲ್ಲ. ಸೊ ಹಂಗಾಗಿ ತುಂಬ ಬೇಜಾರಾಗಿತ್ತು. ಆಮೇಲೆ ಗೊತ್ತಾಯಿತು 85 ಅಂತ ಡಿಸ್ಟಿಂಕ್ಷನ್ ಅಂತ. ನಾನು ಏನಕ್ಕೆ ವಿಡಿಯೋ ಅವತ್ತು ಮಾಡಿಲ್ಲ ಅಂತಲೂ ಹೇಳ್ತೀನಿ. 500 ಸಬ್ಸ್ಕ್ರೈಬರ್ಸ್ ಆಗಿದ್ದು ನೆಕ್ಸ್ಟ್ ಡೇ ನಾನು ನನ್ನ ಮೊಬೈಲಲ್ಲಿ ಲಾಕ್ ಮಾಡಿಬಿಟ್ಟಿದ್ದೆ. ಯಾವುದೋ ಪ್ಯಾಟ್ರನ್ ಹಾಕ್ಬಿಟ್ಟು ಮರ್ತೋಗಿ ಫುಲ್ ಹತ್ತಿದ್ದೀನಿ. ಒನ್ ವೀಕ್ ಫುಲ್ ಹತ್ತಿದ್ದೀನಿ. ಬಿಕಾಸ್ ನನಗೆ ಅದರಲ್ಲಿ ನನ್ನ ಟ್ರಿಪ್ ಫೋಟೋಸ್ ಎಲ್ಲ ಇತ್ತು. ಹೌದು ಯೂಟ್ಯೂಬ್ ವೀಡಿಯೋ ಎಲ್ಲ ಹಾಕಿದ್ದೀನಿ ಅಂತ, ಬಟ್ ಅದರಲ್ಲಿ ಎಲ್ಲ ಇರಲ್ಲ. ಸ್ವಲ್ಪ ವೀಡಿಯೋಸ್, ಸ್ವಲ್ಪ ಫೋಟೋಸ್ ಎಲ್ಲ ನನ್ನ ಹತ್ರನೇ ಇತ್ತು. ನನ್ನ ಫ್ರೆಂಡ್ಸ್ ಜೊತೆ ತೊಗೊಂಡಿದ್ದ ಫೋಟೋ ಎಲ್ಲ ಫೋಟೋನೂ ನಾನು ಅಲ್ಲಿ ಹಾಕಿದ್ದಿಲ್ಲ. ಸೊ ಅದೆಲ್ಲ ಇತ್ತು. ಸೊ ಹಂಗಾಗಿ ಅದೆಲ್ಲ ಹೋಗ್ಬಿಡ್ತಲ್ಲ ಅಂತ ಬೇಜಾರಾಗಿತ್ತು. ನಾನು ಅದಕ್ಕಿಂತ ಮುಂಚೆ ಮಿನಿ ವ್ಲಾಗ್ಸ್ ಮಾಡಿದ್ದೆ, 1-2-3 ಕಾಂಟೆಂಟ್ ವೀಡಿಯೋಸ್ ಮಾಡಿ ಇಟ್ಟಿದ್ದೆ ಎಡಿಟ್ ಮಾಡೋಣ ಅಂತ. ಅದೆಲ್ಲ ಹೋಯ್ತು ಅಂತ ನಂಗೆ ಬೇಜಾರಾಯಿತು. ಅದಕ್ಕಿಂತ ಜಾಸ್ತಿ ನನ್ನ ಟ್ರಿಪ್ಪದ ಫೋಟೋಸ್ ಎಲ್ಲ ಹೋಯ್ತಲ್ಲ ಅಂತ ತುಂಬ ಬೇಜಾರಾಯಿತು. ನಾನು ಟ್ರೈ ಮಾಡಿದೆ, ನಿಮ್ಗೆ ಗೊತ್ತಿಲ್ಲ, ನಾನು ವಿವೋ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಕೂಡ ಮಾತಾಡಿದ್ದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೆ ಅವರಿಗೆ. ಓಕೆ, ಏನೇನೋ ಟ್ರೈ ಮಾಡಿಬಿಟ್ಟೆ, ಬಟ್ ಆಗಿಲ್ಲ, ಏನೂ ಆಗಿತ್ತಿಲ್ಲ. ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಿದ್ದೆ. ಆವಾಗ ಫ್ಲ್ಯಾಶ್ ಆಯಿತು. ಈ ಸ್ನ್ಯಾಪಲ್ಲಿ ಮೇಲ್ಗಡೆ ಮೆಮೊರೀಸ್ ಅಂತ ಬರುತ್ತಲ್ವ, ಸೊ ಅಲ್ಲಿ ನಾನು ಒಂದ್ಸತಿ ಏನು ಮಾಡಿಬಿಟ್ಟೆ, ಮಿಸ್ ಆಗಿ ಮೆಮೊರೀಸ್ ಅಂತ ಮೇಲೆ ನೋಟಿಫಿಕೇಶನ್ ಬಂತು, ಕ್ಲಿಕ್ ಮಾಡಿದೆ. ಅಲ್ಲಿ ನೋಡಿದೆ ಹಳೆ ಫೋಟೋಸ್ ಎಲ್ಲ ಇತ್ತು. ಸೊ ಅವಾಗ ನಾವೆಲ್ಲ ಆಲ್ಮೋಸ್ಟ್ ಫೋಟೋಸ್ ಎಲ್ಲ ತೊಗೊಂಡಿದ್ದು ನಾವು ಸ್ನ್ಯಾಪಲ್ಲೇ. ಸೊ ಆ ಸ್ನ್ಯಾಪಲ್ಲಿ ಎಲ್ಲ ಫೋಟೋಸ್ ಸಿಗುತ್ತೆ. ನಾನು ಸ್ವಲ್ಪ ಸಮಾಧಾನ ಮಾಡಿಕೊಂಡು ನಾನೇ ಸ್ನ್ಯಾಪಲ್ಲೆಲ್ಲ ಫೋಟೋಸ್ ಇರುತ್ತೆ ಅಂತ ಒಂದು ನಂಬಿಕೆನ ನಾನೇ ತಗೊಂಡು ಎಲ್ಲೂ ದುಡ್ಡು ಖರ್ಚು ಮಾಡ್ದೇನೆ ನಾನೇ ಮೊಬೈಲಲ್ಲಿ ನೋಡಿಕೊಂಡು ಫ್ಲ್ಯಾಶ್ ಮಾಡಿ ಫಸ್ಟ್ ನಾನು ಗೂಗಲ್ ID ಎಲ್ಲ ಮಾಡಾದ್ಮೇಲೆ ಫಸ್ಟ್ ಇನ್ಸ್ಟಾಲ್ ಮಾಡಿದೆ ಸ್ನ್ಯಾಪ್ಚಾಟ್ ಇನ್ಸ್ಟಾಲ್ ಮಾಡಿ ಫುಲ್ ಎಲ್ಲನೂ ಫೋಟೋಸ್ ಎಲ್ಲ ನೋಡ್ಕೊಂಡು ತುಂಬ ಖುಷಿಯಾಗಿದೆ. ನನ್ನ ಫೋಟೋಸ್ ಹೋಯ್ತು ಅಂತಲೂ ಕೂಡ ನಂಗೆ ಬೇಜಾರಾಗಿತ್ತಿಲ್ಲ, ಬಟ್ ನನ್ನ ಟ್ರಿಪ್ ಫೋಟೋಸ್ ಹೋಯ್ತಲ್ಲ ಅಂತ ತುಂಬ ಬೇಜಾರಾಗಿತ್ತು. ಬಿಕಾಸ್ ಅದೇ ಅಲ್ವಾ ಮೆಮೊರೀಸ್. ಸೊ ಹಂಗಾಗಿ ತುಂಬ ಬೇಜಾರಾಗಿತ್ತು. ಫೈನಲಿ ನನಗೆ ನನ್ನ ಟ್ರಿಪ್ ಫೋಟೋಸ್ ಎಲ್ಲ ಸಿಕ್ತು. ಅದಕ್ಕೆ ನಾನು ಅವತ್ತು ವ್ಲಾಗ್ ಮಾಡೋಕ್ಕಾಗಿತ್ತಿಲ್ಲ. May 3rd ಇಲ್ಲ ಅಂದಿದ್ರೆ ನಾನು ಪಕ್ಕಾ ಮಾಡ್ತಿದ್ದೆ. ನಾಟ್ ಬಿಕಾಸ್ ನನಗೆ ಮಾರ್ಕ್ಸ್ ಕಮ್ಮಿ ಬರುತ್ತೆ ಅಥವಾ ನಾನು ಫೇಲ್ ಆಗ್ತೀನಿ, ನಾನು ಜಸ್ಟ್ ಪಾಸ್ ಆಗ್ತೀನಿ, ಅದಕ್ಕೆ ನಾನು ವ್ಲಾಗ್ ಮಾಡಿಲ್ಲ ಅಂತ ಏನಲ್ಲ. ವ್ಲಾಗ್ ಕೂರಿಸಿ ಮರ್ತೋಗಿದೆ. ಸೊ ಹಂಗಾಗಿ ನಾನು ಅವತ್ತು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಅಷ್ಟೇ. ಎಲ್ಲ ಹೋಗಿದೆ. ಆಮೇಲೆ ನನ್ನ ಫ್ರೆಂಡ್ಸ್ ಮಾರ್ಕ್ಸ್ ಎಲ್ಲ ನೋಡಿದೆ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ನಂದು ಎಲ್ಲರಿಗಿಂತ ಕಮ್ಮಿ, ನನಗಿಂತ ತುಂಬ ಜನ ಜಾಸ್ತಿ ಮಾರ್ಕ್ಸ್ ಇರ್ತಾರೆ, ನಂದು ಎಲ್ಲರಿಗಿಂತ ಕಮ್ಮಿ ಅಂತ ಅಂದ್ಕೊಬಿಟ್ಟಿದೆ. ಯಾವ ರೇಂಜಿಗೆ ಅಂದರೆ ನಾನು ಜಸ್ಟ್ ಪಾಸ್ ಆಗಿದ್ದೀನಿ ಅನ್ನೋ ಫೀಲಲ್ಲಿದ್ದೆ ನಾನು. ಸೊ ಹಂಗಾಗಿ ನಾನು ಫುಲ್ಲು ಬೇಜಾರಾಗಿ ಕೂತಿದ್ದೆ. ಆಮೇಲೆ ಅಂಗಡಿ ಹತ್ರ ಅಂಕಲ್ ಕರ್ಕೊಂಡು ಹೋದ. ಆ ಅಂಗಡಿ ಹತ್ರ ಹೋಗಿ ಅವಪ್ಪ ಲಡ್ಡು ತಂದಿದ್ರು, ಎಲ್ಲರಿಗೂ ಕೊಟ್ಟೆ. ಅದಾದಮೇಲೆ ನಾನು ಆಂಟಿಯಲ್ಲಿ ಕೂತಿದ್ದು, ಆಂಟಿ ಚೆಕ್ ಮಾಡ್ತಿದ್ರು ಎಲ್ಲರ ಮಾರ್ಕ್ಸ್. ಆವಾಗ ಸ್ವಲ್ಪ ಫ್ರೆಂಡ್ಸ್ದು ಎಲ್ಲನೂ ಚೆಕ್ ಮಾಡ್ತಿದ್ದೆ ನಾನೇ.
ಆ್ಯಂಡ್ ಇದನ್ನ ಚೆಕ್ ಮಾಡಿ ಆಂಟಿ ಚೆಕ್ ಮಾಡ್ತಾ ಇದ್ದಿದ್ದು ನಾನು ಜಲಸ್ಗಾಗಿ ಅಥವಾ ಅವ್ರದ್ದೆಷ್ಟು ಮಾರ್ಕ್ಸ್ ಬಂದೈತೆ ಅಂತ ಇವ್ರದ್ದೆಷ್ಟು ಮಾರ್ಕ್ಸ್ ಬಂದೈತೆ ಅಂತ ಅಲ್ಲ, ಬಟ್ ಸ್ಟಿಲ್ ನನ್ಕಿಂತ ಯಾರು ಎಷ್ಟು ಮಾರ್ಕ್ಸ್ ತೆಗ್ದವ್ರೆ ಅಂತ ನೋಡೋಕ್ಕೆ ಚೆಕ್ ಮಾಡ್ತಾ ಇದ್ದಿದ್ದು, ನಾಟ್ ಟು ಕಂಪೇರ್ ಆರ್ ಎನಿಥಿಂಗ್ ಎಲ್ಸ್. ಓಕೆ, ಅದಾದಮೇಲೆ ಸ್ವಲ್ಪ ಜನ ಮಾರ್ಕ್ಸ್ ಎಲ್ಲ ಕೇಳಿ ಅವ್ರು ತುಂಬ ಚೆನ್ನಾಗಿ ಓದೋರು ಆಯಿತಾ, ನನಗಿಂತ ಚೆನ್ನಾಗಿ ಓದೋರು ಅಂತಲೇ ಅಂದ್ಕೊಳ್ಳಿ. ಅವ್ರದ್ದೆಲ್ಲ ಮಾರ್ಕ್ಸ್ ಕೇಳಿ ಇವ್ರದ್ದು ಇಷ್ಟು ಕಮ್ಮಿ ಬಂತಾ ಅಂತ ಅಂದ್ಕೊಂಡು ನಾನೇ ಖುಷಿ ಪಡ್ಕೊಂಡೆ. ಬಂತು ಅಂತ ಅನ್ನಲ್ಲ, ನಾನು ಬರ್ದಿದ್ದಕ್ಕೆ ನನಗೆ ಅಷ್ಟು ಮಾರ್ಕ್ಸ್ ಸಿಕ್ಕಿದೆಯಲ್ಲ ಅಂತ. ಬಿಕಾಸ್ ಅವ್ರಿಗೂ ಎಕ್ಸಾಮಿಂದ ಅವಳಿಂದ ಬಂದಾಗ ಅವ್ರು ಹೇಳಿದ್ದು ನಾನು ಚೆನ್ನಾಗಿ ಬರ್ದಿದ್ದೀನಿ ಅಂತ, ಬಟ್ ಸ್ಟಿಲ್ ಅವ್ರಿಗೆ ಅಷ್ಟೊಂದು ಕಮ್ಮಿ ಮಾರ್ಕ್ಸ್ ಬರ್ತಲ್ಲ ಅಂತಲೂ ಕೂಡ ಬೇಜಾರಾಯಿತು. ಬಟ್ ಅಷ್ಟಕ್ಕೆ ಕರೆಕ್ಟಾಗಿ ಮಾರ್ಕ್ಸ್ ಸಿಕ್ಕಿದೆ ಅಂತ ಅನಿಸಿ ಖುಷಿಪಟ್ಟಿದ್ದೆ. ಆ್ಯಂಡ್ ನಾನು ಸಂಜೆ ಅಂಕಲ್ ಹೇಳ್ದೆ ಫ್ಲೆಕ್ಸಲ್ಲಿ ಫೋಟೋ ಹಾಕ್ತಾರೆ ಈಗ ಅಂತ. ನಾನು ಅಂದ್ಕೊಂಡಿದ್ದೆ ನಂದೆಲ್ಲ ಹಾಕ್ತಾರೆ, 90 ಮೇಲೆ ಬಂದಿರೋರು ಅಥವಾ 85 ಮೇಲೆ ಬಂದಿರೋರು ಹಾಕ್ತಾರಲ್ವ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನೋಡ್ತೀನಿ ಸಂಜೆ ಇದೇ ಜಾಗದಲ್ಲಿ ಅಲ್ಲಿ ಟಿ ವಿ ಮುಂದೆ ಕೂತ್ಕೊಂಡು ಮೊಬೈಲ್ ಟಿ ವಿ ನೋಡ್ತಿದ್ದೆ. ಕರೆಕ್ಟಾಗಿ ಆ ಪಪ್ಪ ಅಮ್ಮಂಗೆ ಫೋಟೋ ಕಳಿಸ್ತಾರೆ, ನಾನು ಅದು ನೋಡ್ತೀನಿ, ಅಲ್ಲಿ ನನ್ನ ಫೋಟೋ ಇತ್ತು. ನನಗೆ ಏನು ತುಂಬ ಖುಷಿ ಆಯಿತು. ಬಿಕಾಸ್ ಫ್ಲೆಕ್ಸಲ್ಲಿ ಫೋಟೋ ಬರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಆಯಿತಾ. ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಬೇರೆ ಫೋಟೋ ಹಾಕ್ತಿದ್ರು, ಇವಾಗ ನಮ್ಮ ಫೋಟೋನೇ ಹಾಕ್ತಾರೆ ಅಂದಾಗ ಅದೊಂಥರ ಖುಷಿ ಆಯಿತು. ಅದಾದಮೇಲೆ ಅಮ್ಮಂಗೆ ಪಪ್ಪಂಗೆ ತುಂಬ ಖುಷಿ ಆಯಿತು, ಲಿಟ್ರಲಿ ತುಂಬ ಖುಷಿ ಆಯಿತು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್ ಆಲ್ಸೋ. ಅಲ್ಲಿ ಫೋಟೋ ಬರುತ್ತೆ ಅಂತ ನನಗಿಂತ ಜಾಸ್ತಿಯಾಗಿ ಅವ್ರಿಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಅಂಕಲು ಕುಶನಾಗರಕ್ಕೆ ಹೋಗ್ಬೇಕಾದ್ರೆ ನೋಡಿದರು, ಪಪ್ಪನೂ ಹೋಗಿ ಒಂದ್ಸತಿ ನೋಡ್ಕೊಂಡು ಬಂದಿದ್ರು. ಅಡ್ಮಿಷನ್ ಮಾಡಿಸ್ಬೇಕಿತ್ತಲ್ಲ, ಸೊ ಹಂಗಾಗಿ ನೋಡ್ಕೊಂಡು ಬಂದಿದ್ರು. ಆ್ಯಂಡ್ ದೇ ವರ್ ಲೈಕ್ ಸೋ ಮಚ್ ಹ್ಯಾಪಿ. ನಾನೇನು ಅಂದ್ಕೊಂಡಿದ್ದು ಅಂದರೆ ಫ್ಲೆಕ್ಸಲ್ಲಿ ನನ್ನ ಫೋಟೋ ಬಂದ್ರೂ ಕೂಡ ಲಾಸ್ಟಲ್ಲಿ ಎಲ್ಲೋ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಇಷ್ಟು ಮೇಲಿರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಆ್ಯಂಡ್ ಅದು ನಂಗೆ ಗೊತ್ತು ತುಂಬ ಮೇಲಲ್ಲ ಅಂತ, ಬಟ್ ಸ್ಟಿಲ್ ಮಮ್ಮಿ ಕೆಳಗೆ ಹಾಕಿರ್ತಾರೆ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಐ ಆಮ್ ಸೋ ಗ್ರೇಟ್ಫುಲ್. ಬಂದು ನನ್ನ ಫ್ಯಾಮಿಲಿ ರಿಯಾಕ್ಷನ್. ಅಮ್ಮಂಗೆ ಫಸ್ಟು ಬೇಜಾರಾಯಿತು. ಅದಾದಮೇಲೆ ನಮ್ಮಮ್ಮ ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಅವಾಗ ಪರವಾಗಿಲ್ಲ ಬಾ ಅಂತೆಲ್ಲ ಅಂದ್ಕೊಂಡು ಚೆನ್ನಾಗಿದೆ ಮಾರ್ಕ್ಸ್ ಅಂತೆಲ್ಲ ಅಂತಿದ್ರು. ಆ್ಯಂಡ್ ಅವ್ರಿಗೆ ಆಮೇಲೆ ಅವ್ರಿಗೆ ಖುಷಿ ಆಯಿತು, ಬಟ್ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಬೋದಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಪಪ್ಪಂಗೆ ಅಮ್ಮಂಗೆ ಇಬ್ಬರು ತುಂಬ ಖುಷಿ ಆಯಿತು. ಅಂಕಲ್ಗೆ ಖುಷಿ ಆಯಿತು. ಆಂಟಿಗೆ ನಾನು ಓದಿದ ರೇಂಜಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು ಅಂತ ಆಂಟಿಗೆ ಅನ್ನಿಸ್ತು. ನನ್ನ ತಂಗಿದಿರಂತೂ 2 ದಿನ ನನಗೆ ಇಡೀ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟಿದ್ರು ಗೈಸ್. ಲೈಕ್ ಅಂದಮೇಲೆ ಹೇಳಿದ್ರು ಅಂದರೆ ಅವರೇ ಹೋಗಿ ಹೇಳಿದಲ್ಲ, ಫುಲ್ ಕಿರ್ಚಾಡ್ತಿದ್ರು. ಚಿನ್ನು, ನಮ್ಮ ಮನೇಲಿ ನನ್ನ ಚಿನ್ನು ಅಂತ ಕರೆಯೋದು. ಸೊ ಅವ್ರೇನು ಅಂದಿದ್ರು ಅಂದರೆ, ಚಿನ್ನು ನಿಂದು 2-3 ಸಬ್ಜೆಕ್ಟ್ ಫೇಲ್, ಚಿನ್ನು 2 ಸಬ್ಜೆಕ್ಟ್ ಫೇಲ್ ಎಲ್ಲ ಎದುರಿಸಿಟ್ಬಿಟ್ಟಿದ್ರು. ನಂಗೆ ಆವಾಗ ನನ್ನ ರಿಸಲ್ಟ್ ಏನೇ ಸಾನು ಸಖತ್ ಫೇಲು. 4 ಸಬ್ಜೆಕ್ಟಲ್ಲಿ ಫೇಲು, 3 ಸಬ್ಜೆಕ್ಟಲ್ಲಿ ಪಾಸು. ಹಿಂದಿಲಂತೂ ಸಖತ್ ಫೇಲು. ಆಗಲೇ ಡೌಟ್ ಬಂದಿದ್ದು ಫೇಲ್ಗಿಲ್ಲ ಆಗ್ಬಿಟ್ರೆ ಅಂತ ನನಗೂ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ತೆಗಿಬೇಕಿತ್ತು, ಕಮ್ಮಿ ಆಯಿತು ಅಂತ ಅನ್ನಿಸ್ತು. ಬಟ್ ನನಗೆ ಎಷ್ಟು ಮಾರ್ಕ್ಸ್ ಬಂದಿದ್ದು ಅದಕ್ಕೆ ನಾನು ಗ್ರೇಟ್ಫುಲ್. ಬಿಕಾಸ್ ನನಗಿಂತ ಇನ್ನೂ ಚೆನ್ನಾಗಿ ಓದಿರೋರು ಮಾರ್ಕ್ಸ್ ತುಂಬ ಕಮ್ಮಿ ಬಂದಿದೆ. ತುಂಬ ಬೇಜಾರಾಯಿತು. ಸೊ ಅದಕ್ಕೆ ನಾನು ತುಂಬ ದಿನದಿಂದ ವ್ಲಾಗ್ಸ್ ಮಾಡ್ತಾ ಇದ್ದಿಲ್ಲ. ಆವಾಗ ನನಗೆ 2 ಕಮೆಂಟ್ಸ್ ಬರುತ್ತೆ. 10th ರಿಸಲ್ಟ್ ಯಾವಾಗ ಅನೌನ್ಸ್ ಆಯಿತು, ನನ್ನ ಕಮ್ಯುನಿಟಿ ಪೋಸ್ಟ್, ನನ್ನ ವೀಡಿಯೋಸಲ್ಲೆಲ್ಲ ಯಾವಾಗಲೂ ಕಮೆಂಟ್ ಬರೋದು, ನನ್ನ 10th ರಿಸಲ್ಟ್ ಯಾವಾಗ ಅಂತ. ಅವನು ಬಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ದಟ್ ನನಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ. ಸೊ ಹಂಗಾಗಿ ನಾನು ಯಾವ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಆದಷ್ಟು ಬೇಗ ಇನ್ಫಾರ್ಮ್ ಮಾಡ್ತೀನಿ, ಬಟ್ ಸ್ವಲ್ಪ ಬೇಜಾರಲ್ಲಿದ್ದೀನಿ, ಇವಾಗ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಹಾಕಿರ್ತೀನಿ. ಅದ್ರ ಕೆಳಗಡೆ ನನಗೆ ಅವರು ಯಾರು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಅವ್ರಿಗೆ ನಾನು ಯೂಟ್ಯೂಬಲ್ಲಿ ಗೊತ್ತು, ಬಟ್ ರಿಯಲಾಗಿ ಯಾರು ಅಂತ ಗೊತ್ತಿಲ್ಲ. ಬಟ್ ಏನು ಚೆಂದ ಕಮೆಂಟ್ ಮಾಡಿದ್ದಾರೆ ಅಂದರೆ, ನನಗೆ ಅದು ಓದಿ ಇದು ಯಾರೋ ನನ್ನ ಫ್ಯಾಮಿಲಿನೇನು, ಯಾರೋ ನನಗೆ ಸಮಾಧಾನ ಮಾಡ್ತಿದ್ದಾರೇನೋ ನನ್ನ ಫ್ಯಾಮಿಲಿಲಿ ಅಂತ ಹಂಗೆ ಅನ್ನಿಸ್ತು. ಸೊ ಅದನ್ನ ಕಮೆಂಟ್ನ ಓದಬೇಕು ನಾನೀಗ. ವೈ ಆರ್ ಯು ನಾಟ್ ಅಪ್ಲೋಡಿಂಗ್ ಎನಿ ವಿಡಿಯೋಸ್ nowadays? Don't worry dear, SSLC is just like a trailer. You prove what you are in second PU. Second PU is important when compared to SSLC. Okay, don't worry. Everything happens for a reason. All the best for your future. ಥ್ಯಾಂಕ್ ಯು ಸೋ ಮಚ್. ಇವ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಮತ್ತೆ ಮರ್ತೋದೆ. ವರ್ಷಿತಾ ಸಮಥಿಂಗ್ ಲೈಕ್ ದ್ಯಾಟ್.
ಸಾರಿ ನನ್ನ ನಿಮ್ಮ ಹೆಸರನ್ನೇನೋ ರಾಂಗ್. ನನಗೆ ಇವರು ನನ್ನ 100 ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ದಾಗಿಂದನೂ ಗೊತ್ತು. ಇಲ್ಲಿವರೆಗೂ ಪ್ರತಿ ವಿಡಿಯೋಗೂ ಕಮೆಂಟ್ ಮಾಡ್ತಾರೆ. ನನ್ನ ವಿಡಿಯೋ ಏನೋ ಚೆನ್ನಾಗಿದ್ದರೆ ಫುಲ್ ನೈಸ್ ವ್ಲಾಗ್ ಅಂತೆಲ್ಲ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಶಿ ಆಲ್ವೇಸ್ ಮೋಟಿವೇಟ್ಸ್ ಮೀ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್. ಥ್ಯಾಂಕ್ ಯು ಸೋ ಮಚ್ ಅಂತ ನಂಗೆ ಗೊತ್ತಿಲ್ಲ, ಬಟ್ ಇವರು ಅಷ್ಟೇ ಎಷ್ಟು ಚಂದ ಕಮೆಂಟ್ ಮಾಡಿದ್ದಾರೆ ಅಂದರೆ, ಇದು ಓದ್ಮೇಲೆ ಇದೆರಡು ಕಮೆಂಟ್ಸ್ ಓದ್ಮೇಲೆ ನಾನು ನನ್ನ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಅವ್ರು ಬಂದು ಅವ್ರೇನು ಕಮೆಂಟ್ ಮಾಡಿದ್ದಾರೆ ಅಂದರೆ, ಯು ಕ್ಯಾನ್ ಡೂ ಇಟ್ ಬೆಟರ್ ಇನ್ ಸೆಕೆಂಡ್ PU, ಡೋಂಟ್ ಲೂಸ್ ಯುವರ್ ಹೋಪ್ ಡಿಯರ್, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ. ನನ್ನ 10th ರಿಸಲ್ಟ್ ಬರೋಕ್ಕಿಂತ ಬಂದ ಮೇಲೆ ನಾನು ವ್ಲಾಗ್ಸ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೆ. ಸೊ ನೀವಿಬ್ರದ್ದು ಕಮೆಂಟ್ ಓದಿ ನಾನು ವ್ಲಾಗ್ಸ್ ಸ್ಟಾರ್ಟ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಸೊ ಗೊತ್ತಿಲ್ಲ, ಬಟ್ ಸ್ಟಿಲ್ ನೀವು ನನಗೆ ನನ್ನ ಫ್ಯಾಮಿಲಿ ಥರ ಮೋಟಿವೇಟ್ ಮಾಡಿ ವ್ಲಾಗ್ಸ್ ಮಾಡಿ ಪರವಾಗಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಲವ್ ಆ್ಯಂಡ್ ಸಪೋರ್ಟ್. ನೋವಲ್ಲು ಬೆನ್ನ ಹಿಂದೆ ಬಂದು ನಿಂತು ಜೋಶು ನೀಡೊಂದು ಸಾಕಣೋ. 10th ನಾನು ಹೆಂಗೆ ಓದಿದೆ ಅಂತ ಹೇಳ್ತೀನಿ. ಫಸ್ಟೇ ಹೇಳ್ಬಿಡ್ತೀನಿ, ನಾನು ಸ್ಟಾರ್ಟಿಂಗಿಂದ ಓದೇ ಇಲ್ಲ. ಲಾಸ್ಟ್ 1 ವೀಕ್ ಇತ್ತಲ್ಲ, ಲಾಸ್ಟು ಓದಿದ್ದು ನಾನು. ಡೈಲಿ ಓದೋದು ಅದೆಲ್ಲ ಮಾಡ್ತಿದ್ದಿಲ್ಲ ನಾನು. ಟೆಸ್ಟ್ ಇದ್ದಾಗ ಟೆಸ್ಟ್ ದಿನ ಓದ್ಕೊಂಡು ಹೋಗ್ತಿದ್ದೆ. ಒಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನೋಗೆ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟಿದ್ರು. ನಾನು ಬೆಳಿಗ್ಗೆ ಎಲ್ಲ ಫುಲ್ ರಿಲ್ಯಾಕ್ಸ್ ಮಾಡ್ತಿದ್ದೆ, ರಾತ್ರಿ ಫುಲ್ ಕೂತ್ಕೊಂಡು ಓದ್ತಿದ್ದೆ. ಆ್ಯಂಡ್ ನಾನು 9th 8th ಇರಬೇಕಾದ್ರೆ ಬೆಳಿಗ್ಗೆ 3 ಗಂಟೆಗೆ ಎದ್ದು 6 ಗಂಟೆ ತನಕ ಆ ಥರ ಎಲ್ಲ ಓದ್ತಾ ಇದ್ದಿದ್ದು. ಬಟ್ ಇವಾಗ ನಾನು 9th ಓದೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡ್ತಿದ್ದೆ. ಆ್ಯಂಡ್ ನಾನು ಪರ್ಸ್ನಲಿ ಇದನ್ನ ಪ್ರಿಫರ್ ಮಾಡಲ್ಲ. ನೆಕ್ಸ್ಟ್ ಟೈಮ್ ನಾನು ನೈಟ್ ಓದೋದಿಲ್ಲ, ಬಿಕಾಸ್ ಬೆಳಿಗ್ಗೆ ಎದ್ದಾಗ ಆ ಫ್ರೆಶ್ನೆಸ್ ಇರುತ್ತೆ. ಆ್ಯಂಡ್ ರಾತ್ರಿ ಹೊತ್ತು ಹೋದಾಗ ಫುಲ್ಲು ಆ ಡೇದು ಫುಲ್ ಟಯರ್ಡ್ನೆಸ್ ಎಲ್ಲ ಇರುತ್ತಲ್ವ, ಸೊ ನಿಮಗೆ ಓದೋಕ್ಕಾಗಲ್ಲ. ನೀವೇನಾದರೂ ಓದಬೇಕು ಅಂದರೆ ಬೆಸ್ಟು ಬೆಳಿಗ್ಗೆ ಓದೋಕ್ಕೆ ಟ್ರೈ ಮಾಡಿ, ಬೆಳಿಗ್ಗೆ ಬೇಗ ಎದ್ದು ಓದೋಕ್ಕೆ ಟ್ರೈ ಮಾಡಿ. 5 ಟಿಪ್ಸ್ ಬಂದು, ಒಂದು ಬೆಳಿಗ್ಗೆ ಜಾಸ್ತಿ ರಾತ್ರಿಗಿಂತ ಬೆಳಿಗ್ಗೆ ಓದೋಕ್ಕೆ ಪ್ರಿಫರ್ ಮಾಡಿ. ಆ್ಯಂಡ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ. ಮೋಸ್ಟ್ ಆಫ್ ದ ಕ್ವಶನ್ಸ್ ಅಲ್ಲೇ ಬರುತ್ತೆ. ಆ್ಯಂಡ್ ಮ್ಯಾಥ್ಸಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರಲ್ಲ, ಅದಂತೂ ಪಕ್ಕಾ ಪ್ರಾಕ್ಟೀಸ್ ಮಾಡಿ, ಅದರಲ್ಲೇ ಬರುತ್ತೆ. ಆ್ಯಂಡ್ ಹಿಂಗೆ ಓದೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕನ್ನಡದಲ್ಲಿ ಹಿಂದಿಲಿ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಆದಷ್ಟು ಕಮ್ಮಿ ಮಾಡ್ಕೊಳ್ಳಿ. ನಾನು ಕನ್ನಡದಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋಕ್ಕೆ ಕಾರಣ ಹ್ಯಾಂಡ್ ರೈಟಿಂಗ್. ಸೊ ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಆ್ಯಂಡ್ ಕನ್ನಡದಲ್ಲಿ ತುಂಬ ಕಮ್ಮಿ ಮಾರ್ಕ್ಸ್ ಬರ್ತಾ ಇತ್ತು. ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿತ್ತು, ಬಟ್ ಅಷ್ಟೊಂದೇನು ಚೆನ್ನಾಗಿತ್ತಿಲ್ಲ. ಸೊ ನಾನು ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡಿಕೊಂಡೆ. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಲಿ ನಾನು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡಿಕೊಂಡೆ. ಸೊ ಆವಾಗ ನನಗೆ ಜಾಸ್ತಿ ಮಾರ್ಕ್ಸ್ ಬರೋಕ್ಕೆ ಜಾಸ್ತಿ ಮಾರ್ಕ್ಸ್ ಬಂದಿತ್ತು ಕಂಪೇರ್ಡ್ ಟು ಅದರ್ ಪ್ರಿಪ್ರೇಟ್ರಿ. ಆವಾಗಿಂದ ನಾನು ಅದೇ ಸೇಮ್ ಹ್ಯಾಂಡ್ ರೈಟಿಂಗ್ನ ನಾನು ನನ್ನ ಎಕ್ಸಾಮ್ಗೂ ಕೂಡ ಫಾಲೋ ಮಾಡಿದ್ದು. ಆವಾಗ ನನ್ನ ಹ್ಯಾಂಡ್ ರೈಟಿಂಗ್ ಇಂದನೇ ನಂಗೆ ಜಾಸ್ತಿ ಮಾರ್ಕ್ಸ್ ಬಂದಿದ್ದು. ಸ್ಟೇಟ್ ಟೇಬಲ್ ಅಂತ ಏನು ಮಾಡಿದ್ದಿಲ್ಲ. ಸೊ ನೀವು ಮಾಡಬೇಕು ಅಂದರೆ ನೀವು 3 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿಬಿಡಿ. ಒಂದು ಡಿಫಿಕಲ್ಟ್, ಒಂದು ಈಸಿ, ಒಂದು ಮೀಡಿಯಮ್ ಆಗಿ. ಆ್ಯಂಡ್ ಈಸಿ ಇರೋದನ್ನ 2 days once ಕಲ್ತ್ಕೊಂಡು ಹೋಗಿ. ಡಿಫಿಕಲ್ಟ್ ಇರೋದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ಮೀಡಿಯಮ್ ಇರೋದನ್ನ ಕೂಡ ಡೈಲಿ ಪ್ರಾಕ್ಟೀಸ್ ಮಾಡಿ. ಈಸಿ ಮತ್ತು ಮೀಡಿಯಮ್ನ ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ. ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಯಾವುದಿದೆ ಅದನ್ನ ಸ್ಕಿಪ್ ಮಾಡಿಬಿಡಿ. ಮ್ಯಾಥ್ಸಲ್ಲಿ ಜಾಸ್ತಿ ಬೇಕು ಅಂದರೆ ಡೈಲಿ 1 to 2 ಬಂದು ನೀವು 10th ಹೇಗೆ ಇನ್ಸ್ಪೈರ್ ಆದರೆ ಅಂತ ಕೇಳಿದ್ದೀರಾ. ಫಸ್ಟ್ ನೀವು ನಿಮ್ಮ ಪೇರೆಂಟ್ಸ್ ಫೇಸ್ ನೋಡಿ, ಆಮೇಲೆ ರಿಲೇಟಿವ್ಸ್ ಫೇಸ್ ನೋಡಿ. ಇನ್ಸ್ಪಿರೇಷನ್ ಆದಾಗ ಅದೇ ಬರುತ್ತೆ. ಓಕೆ, ನೀವು ಇನ್ನೂ ಸ್ಟಡಿ ಮಾಡಬೇಕಿತ್ತ ಅಂತ, ಹೌದು ನಂಗೆ ಇನ್ನೂ ಓದಬೇಕಿತ್ತು ಅಂತ ಅನ್ನಿಸ್ತು. ಅಟ್ಲೀಸ್ಟ್ ಮಂತ್ ಬಿಫೋರ್ ಎಕ್ಸಾಮ್ ಆದರೂ ಓದಬೇಕಿತ್ತು ಅಂತ ಅನ್ನಿಸ್ತು. ಸ್ಕೂಲಲ್ಲೆಲ್ಲ ಕೂಡ ಎಲ್ಲ ಹೇಳ್ಕೊಡ್ತಾ ಇದ್ರು. ಬುಕ್ಕೇ ಟಚ್ ಮಾಡಿಲ್ಲ ಅಂತ ಹೇಳಲ್ಲ, ಓದ್ತಿದ್ದೆ, ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಓದಬೇಕಿತ್ತು ಅಂತ. ದಿಸ್ ಇಸ್ ಅ ಫೈನಲ್ ಕ್ವಶನ್. ನಾನು ಯಾವ ಕಾಲೇಜಿಗೆ ಸೇರಿಕೊಂಡೆ, ಯಾವ ಸ್ಟ್ರೀಮ್ ತೊಗೊಂಡೆ ಅಂತ. LKG ಇಂದ 10th ಸ್ಟ್ಯಾಂಡರ್ಡ್ ತನಕ ನಾನು ಓದಿದ್ದು ಬಂದು ಭಾರತ್ ಮಾತಾ ಸ್ಕೂಲಲ್ಲಿ. ಅದು ಕೊಪ್ಪದಲ್ಲಿರೋದು. ನಾನು LKG ಇಂದನೂ ಕೂಡ ಅಲ್ಲೇ ಓದಿರೋದು. ಒಂದು ಸತಿನೂ ಯಾವ ಸ್ಕೂಲು ಚೇಂಜ್ ಮಾಡಿಲ್ಲ. ನನ್ನ ತಂಗಿದಿರಿಬ್ಬರು ಮತ್ತು ನನ್ನ ಕಸಿನ್ಸ್ ಇಬ್ಬರು ಕೂಡ ಅಲ್ಲೇ ಓದ್ತಾ ಇರೋದು. ಆ್ಯಂಡ್ ಕಾಲೇಜ್ ಬಂದು ಅದೇ ಕಾಲೇಜ್. ಆ್ಯಂಡ್ ಅಲ್ಲಿ
LKG ಇಂದ ಸೆಕೆಂಡ್ PUC ತನಕನೂ ಕೂಡ ಇದೆ. ಸೊ ಹಂಗಾಗಿ ನಾನು ಅಲ್ಲೇ ಸೇರ್ಕೊಂಡಿದ್ದೀನಿ. ಫಸ್ಟ್ PUC ಅಲ್ಲೇ ನಾನು. ಇವಾಗ ನಾನು ಕಾಲೇಜಿಗೆ ಸೇರ್ಕೊಂಡಿರೋದು ಭಾರತ್ ಮಾತಾದಲ್ಲೇ. ನಾನು ಈಗ 12 years ಓದಿದ್ದೀನಿ. ಇವಾಗ 13 year ಕೂಡ ಓದ್ತಾ ಇದ್ದೀನಿ ಅಲ್ಲೇ. ಕಾಲೇಜ್ ಆಯಿತು. ನೆಕ್ಸ್ಟ್ ಯಾವ ಸ್ಟ್ರೀಮ್ ತೊಗೊಂಡಿದ್ದೀನಿ ಅಂತ, ನಾನು ತೊಗೊಂಡಿದ್ದು ಸೈನ್ಸ್ PCMC. 9th ಇರಬೇಕಾದ್ರೆ ಡಿಸೈಡ್ ಆಗಿಬಿಟ್ಟಿದ್ದು ನಾನು ಸೈನ್ಸ್ ತೊಗೊಳ್ಳೋದು ಅಂತ. ಆಮೇಲೆ 10th ಬಂದಮೇಲೆ PCMC ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಬಿಟ್ಟಿದ್ದೆ ನನ್ನ ಮೈಂಡಲ್ಲೂ ಕೂಡ. ಹೌಸ್ ವಿಸಿಟಿಂಗ್ ಅಂತ ಬಂದಾಗ ಸರು ಕೂಡ ಕೇಳಿದ್ರು ಯಾವ ಸಬ್ಜೆಕ್ಟ್ ತೊಗೊಳ್ತೀಯ ಅಂತ. ಅವಾಗ ನಾನು PCMC ಅಂತಾನು ಹೇಳಿದ್ದು. ಆ್ಯಂಡ್ ಅದಕ್ಕೆ ತೊಗೊಂಡೆ ಕೂಡ ಎಟ್ ದ ಎಂಡ್. ಆ್ಯಂಡ್ ನನ್ನ ಅಡ್ಮಿಷನ್ ಕೂಡ ಹೆಂಗಾಯಿತು ಅಂತ ಹೇಳಿದ್ರೆ, ಅಡ್ಮಿಷನ್ ಸ್ಟೋರಿನೂ ಹೇಳ್ಬಿಡ್ತೀನಿ ನಿಮಗೆ. ಸೊ ಅಡ್ಮಿಷನಿಗೆ ಹೋದಾಗ ಸರ್ ಕೇಳಿದ್ರು ನಿನ್ನ ಮಾರ್ಕ್ಸ್ ಎಷ್ಟು ಅಂತ. ನಾನು ಹೇಳಿದ್ದಿಲ್ಲ, ಹೇಳಿಲ್ಲ. ಅದಾದಮೇಲೆ ಹೇಳಿದೆ. ಆಮೇಲೆ ಸರು ಇದು ನಿಮ್ಮ ರಿಯಲ್ ಮಾರ್ಕ್ಸ್ ಅಂತೆಲ್ಲ ಹೇಳಿದ್ರು. ಬಿಕಾಸ್ ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ ಆಗಿದ್ದು. ಕೆಲವೊಬ್ರು ಟೀಚರ್ಸ್ ಇದ್ದರು, ಹೆಂಗಿದ್ರು ಅಂದರೆ ನಾವು ಹಿಂಗೆ ಕೂತಿದ್ದೀವಿ ಅಂದ್ಕೊಳ್ಳಿ, ಹಿಂಗೂ ತಿರ್ಗಾಗ್ತಿದ್ದಿಲ್ಲ, ಅಷ್ಟು ಸ್ಟ್ರಿಕ್ಟ್ ಇದ್ದರು. ವಾಚ್ ಹಾಕಂಗಿತ್ತಿಲ್ಲ, ತುಂಬ ಸ್ಟ್ರಿಕ್ಟಾಗಿ. ಈ ಸತಿ ಅಂತೂ ತುಂಬ ಸ್ಟ್ರಿಕ್ಟಾಗಿತ್ತು. ಸೈನ್ಸ್ ಎಕ್ಸಾಮ್ ಅಂತೂ ಇನ್ನೂ ಫುಲ್ ಸ್ಟ್ರಿಕ್ಟಾಗಿ ಮಾಡಿದರು. ಬಿಕಾಸ್ ಅದು ಬೋರ್ಡಿಗೆ ಕನೆಕ್ಟ್ ಆಗಿತ್ತಂತೆ. ಸೊ ಹಂಗಾಗಿ ಇನ್ನು ಫುಲ್ ಸ್ಟ್ರಿಕ್ಟಾಗಿ ಮಾಡಿದರು. ಫೀಲ್ ಮಾಡ್ತಿದ್ದೆ ಅಷ್ಟೊತ್ತಿಗೆ ಪಪ್ಪ ಅವ್ರ ಫ್ರೆಂಡ್ ಮಗನ ಸೇರ್ಸೋಕ್ಕೆ, LKG ಸೇರ್ಸೋಕ್ಕೆ ಅಂತ ಫಾದರ್ನ ಮೀಟ್ ಮಾಡೋಕ್ಕೆ ಅಂತ ಹೋಗಿದ್ರು. ಪಪ್ಪನ ಫ್ರೆಂಡ್ ಬಂದುಬಿಟ್ಟು ಇವ್ರ ಮಗಳು ಕೂಡ ಇಲ್ಲೇ ಓದಿರೋದು 10th ಅಂತ ಹೇಳಿದ್ರು. ಅದಾದಮೇಲೆ ನನ್ನ ಕರ್ಕೊಂಡು ಹೋದಾಗ ಫಾದರ್ ಬಂದು ನನ್ನ ಮಾರ್ಕ್ಸ್ನ ಚೆಕ್ ಮಾಡಿದ್ರು. ಆದಮೇಲೆ ಓಕೆ ಏನಾಗಬೇಕು ಅಂತ ಕೇಳಿದ್ರು. ಆಗ ನಾನು ಹೇಳಿದೆ. ಆ್ಯಂಡ್ ಮೋಸ್ಟ್ ಜನ ನಾನು ಏಮೇನು ಆ್ಯಂಬಿಷನ್ ಎಲ್ಲ ಕೇಳ್ತಾ ಇದ್ದೀರಾ, ನಾನು ಆದಮೇಲೆ ಹೇಳ್ತೀನಿ. ನಿಮ್ಗೆ ನನ್ನ ಸ್ಟ್ರೀಮ್ ಹೇಳಿದ್ಮೇಲೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಸೊ ಗೊತ್ತಾಗಿದ್ರೆ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ ಅಂತ ಕೇಳಿದ್ರು. ಓಕೆ ಗುಡ್ ಅಂತ ಹೇಳಿ ಮಾರ್ಕ್ಸ್ ಎಲ್ಲ ನೋಡ್ಬಿಟ್ಟು ಗುಡ್ ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳಿ ಕಳಿಸಿದ್ರು. ಅದು ಅಡ್ಮಿಷನ್ ಫಾರ್ಮ್ ಎಲ್ಲ ಫಿಲ್ ಆದಮೇಲೆ ಸೈನ್ ಹಾಕ್ಸ್ಬೇಕು ಪ್ರಿನ್ಸಿಪಲ್ದು. ಸೊ ಅವಾಗ ಹೋದಾಗ ಅವರು ಆಲ್ ದ ಬೆಸ್ಟ್ ಫಾರ್ ಯರ್ ಫ್ಯೂಚರ್ ಅಂತೆಲ್ಲ ಹೇಳಿ ಕಳಿಸಿದ್ರು. ಫುಲ್ಲು ಭಯ ಆಗಿತ್ತು. ಆ್ಯಂಡ್ ಫಾದರ್ ಅಂದರೆ ಪ್ರಿನ್ಸಿಪಲ್ ಫೀಲ್ ಮಾಡಿ ಬಂದ್ವಿ. ಅವಾಗ ನನಗೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಫ್ರೆಂಡ್ಸ್ ಎಲ್ಲ ಕಾಮರ್ಸ್ ತಗೋತಾರೆ ಅಂತ ನಮ್ಗೆ ಫಸ್ಟೇ ಗೊತ್ತಿತ್ತು. ಬಟ್ ಒಬ್ಬರು ಫ್ರೆಂಡ್ ಮೈಸೂರಿಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ತುಂಬ ಬೇಜಾರಾಯಿತು. ನಾನು ಅದು ನನ್ನ ಬರ್ತಡೇ ಆ್ಯಂಡ್ ಕಾಲೇಜ್ ಇತ್ತಲ್ವ, ಅವಾಗ ಅದು ಹಿಂದಿನ ದಿನ ಫೋನ್ ಮಾಡಿ ಕೇಳಿದಾಗ ಅವಳಿಗೆ ಹೇಳಿದ್ದು ನಂಗೆ ತುಂಬ ಬೇಜಾರಾಗಿದೆ. ನನ್ನ ಬರ್ತಡೇ ದಿನ ತುಂಬ ಬೇಜಾರಾಗಿತ್ತು. ಫಸ್ಟ್ ಡೇ ಕಾಲೇಜ್ ಹೆಂಗಿತ್ತು, ಏನೇನಾಯಿತು ಅಂತೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೀವಿನ್ನೂ ಆ ಬ್ಲಾಗ್ ಚೆಕ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚೆಕ್ ಮಾಡಿ. ಪ್ರತಿ ಒಂದು ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರು ಕ್ವಶನ್ಸ್ ಮಿಸ್ ಆಗಿದ್ರೆ ಐ ಆಮ್ ಸಾರಿ. ಆ್ಯಂಡ್ ನಿಮಗೆ ಎಲ್ಲಾದರೂ ವೆಯ್ಟ್ ಮಾಡಿಸಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಇವತ್ತಿನ ವಿಡಿಯೋ ಇಷ್ಟೇ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ದಟ್ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಅಪಾನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದಟ್ ಟೇಕ್ ಕೇರ್. ಬೈ ಬೈ ಗೈಸ್. ಹರೇ ಕೃಷ್ಣ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ.